पूज्याय राघवेन्द्राय सत्यधर्मव्रताय च भजतां कल्पवृक्षाय ನಮತಾಂ ಕಾಮಧೇನವೇ. ರಾಯರು ಅಂತ ಅಂದರೆ ತಕ್ಷಣಕ್ಕೆ ನೆನಪಾಗುವುದೇ ಈ ಶ್ಲೋಕ. ರಾಯರ ಈ ಶ್ಲೋಕವನ್ನು ಎಲ್ಲರೂ ಪ್ರತಿನಿತ್ಯವೂ ಕೇಳ್ತಾ ಇರ್ತೀವಿ, ಪಠನ ಮಾಡ್ತಾ ಇರ್ತೀವಿ. ಹಾಗಾದರೆ ಇದರ ಅರ್ಥ ಏನು ಅಂತ ಸ್ವಲ್ಪ ತಿಳಿಯೋಣ. ಪೂಜ್ಯಾಯ ಅಂದರೆ ಪೂಜಿಸಲು ಯೋಗ್ಯರಾದಂತಹ ರಾಘವೇಂದ್ರ ಸ್ವಾಮಿಗಳು ಸತ್ಯ ಧರ್ಮದ ಹಾದಿಯಲ್ಲಿ ನಡೆದಂಥವರು. ಇಂತಹ ರಾಯರನ್ನು ನಾವು ಭಕ್ತಿಯಿಂದ ಆರಾಧಿಸಿದರೆ ನಮ್ಮಲ್ಲಿಯೂ ಆ ಸತ್ಯವಾದ ಧರ್ಮ ನೆಲೆ ನಿಲ್ಲುತ್ತದೆ. ಯಾರು ರಾಯರನ್ನು ಭಜಿಸುತ್ತಾರೋ ಅವರಿಗೆ ಕಲ್ಪವೃಕ್ಷ, ನಮಿಸುವವರಿಗೆ ಕಾಮಧೇನು. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ರಾಯರ ಈ ಶ್ಲೋಕದಲ್ಲಿ ಕಲ್ಪವೃಕ್ಷ ಮತ್ತು ಕಾಮಧೇನು ಎರಡನ್ನೂ ಹೇಳಲಾಗಿದೆ. ಎರಡು ಒಂದೇನಾ ಅಂತ ನೋಡಿದ್ರೆ ಅಲ್ಲ, ಎರಡು ಬೇರೆ ಬೇರೆ. ಕಲ್ಪವೃಕ್ಷ ಅಂದರೆ ನಾವು ಕಲ್ಪನೆ ಮಾಡಿಕೊಂಡದ್ದನ್ನು ಮಾತ್ರ ಕೊಡುವಂಥದ್ದು. ಕಾಮಧೇನು ಅಂದರೆ ನಮಗೆ ಯಾವ ಸಮಯಕ್ಕೆ ಯಾವುದು ಅಗತ್ಯವೋ ಅದನ್ನು ಕೊಡುವಂಥದ್ದು. ಇದರ ಒಳ ಅರ್ಥ ಏನು ಅಂದರೆ ಯಾರಿಗೆ ರಾಯರು ಇರುವ ಸ್ಥಳಕ್ಕೆ ಹೋಗಿ ಭಜಿಸಲು ಆಗುತ್ತದೆಯೋ ಅವರಿಗೆ ಕಲ್ಪವೃಕ್ಷದಂತೆ ಅನುಗ್ರಹ ಮಾಡುತ್ತಾರೆ. ಯಾರಿಗೆ ಅವರು ಇರುವ ಸ್ಥಳಕ್ಕೆ ಹೋಗಲು ಆಗದೆ ಇದ್ದಲ್ಲಿಯೇ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳುತ್ತಾರೋ ಅಲ್ಲಿಗೆ ಕಾಮಧೇನುವಂತೆ ಬಂದು ಅನುಗ್ರಹ ಮಾಡುತ್ತಾರೆ ಅಂತ. ಅಷ್ಟಲ್ಲದೆ ಹೇಳ್ತಾರ, ಕರೆದಲ್ಲಿ ಬರುವವರು ರಾಯರು ಅಂತ. ಶ್ರೀ ಗುರುಭ್ಯೋ ನಮಃ.